ಮತ್ತು ವಿಶೇಷವಾಗಿ ಏನೋ ಇದು CBI ಕೊಡಿ NIA ಕೊಡಿ ಅಂತ ಹೇಳ್ತಾ ಇದ್ದಾರಲ್ಲ ಬಿ ಜೆ ಪಿಯವರು. ದಯವಿಟ್ಟು ನಿಮ್ಮ ಕೇಂದ್ರ ಸರ್ಕಾರದ ಏನು CBI NIAನಲ್ಲಿ ಎಷ್ಟು ಕರ್ನಾಟಕದ ಕೇಸಸ್ಗಳಿದೆ ಅಂತ ತಮಗೇನಾದರೂ ಸ್ವಲ್ಪನೂ ಅರಿವಿದೆಯಾ? ಈಗ ಇದು ನೋಡಿ, ಇದು ಪಟ್ಟಿ CBIನಲ್ಲಿ ಇರುವಂಥ ಕೇಸ್ಗಳು ಕರ್ನಾಟಕದ 74 ಕೇಸ್ಗಳಿವೆ, ಹಲವಾರು ವರ್ಷದಿಂದ ಇವೆ ಕೇಸ್ಗಳು. ಏನು ಮಾಡ್ತಾ ಇದ್ದೀರಪ್ಪ? ಇವುಗಳು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದ್ಬಿಟ್ಟೆ 2/7/2024 ಇಲ್ಲಿ ಡೆಪ್ಟಿ IG ಆ್ಯಂಡ್ ಹೆಡ್ ಆಫ್ ಬ್ರಾಂಚ್ CBI ಅವರು ಒಂದು ಪತ್ರ ಬರೀತಾರೆ ರಾಜ್ಯ ಸರ್ಕಾರಕ್ಕೆ. ಏನಂತ? ನಮಗೆ ಸಿಬ್ಬಂದಿಗಳಿಲ್ಲ, ಸಿಬ್ಬಂದಿ ಕೊರತೆ ಇದೆ, ಆದ್ದರಿಂದ ದಯವಿಟ್ಟು ನಮಗೆ ಕೇಸಸ್ಗಳನ್ನು ಕೊಡೋಕ್ಕೆ ಹೋಗಬೇಡಿ, ಕೊಟ್ಟರೆ ಮಾನವ ಸಂಪನ್ಮೂಲ ನೀವೇ ಕೊಡಿ ಅಂತ. ಈ ಲೆಟರ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮಗೆ ಏನಾದರೂ ಕೇಸಸ್ ವಹಿಸಿದರೆ ಕರ್ನಾಟಕ ಪೊಲೀಸಿಂದಾನೇ ನಮಗೆ ಸಿಬ್ಬಂದಿಗಳು ಬೇಕಾಗ್ತಾರೆ, ನೀವೇ ನಮಗೆ ಆಫೀಸ್ ಜಾಗ ಕೊಡಬೇಕು, ನೀವೇ ನಮಗೆ ಏನು ಲಾಜಿಸ್ಟಿಕ್ಸಿಗೆ ಅಂದರೆ ಓಡಾಡೋಕ್ಕೆ ಗಾಡಿಗಳು ಮಾಡಿಕೊಡ್ಬೇಕು. ಈಗ ನಮ್ಮ ಅಧಿಕಾರಿಗಳು ತಗೊಂಡು ತನಿಖೆ ಮಾಡೋದಿದ್ದರೆ ಈ CBI ಬೇಕಾ? ಮತ್ತು NIA ಕೊಡಿ ಅಂತ ಇದ್ದೀರಲ್ಲ, ಏನು ಅಂಥದ್ದು ಏನು ದೊಡ್ಡ ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಇದೆ ಇದು? ಈಗಾಗಲೇ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಗೃಹ ಸಚಿವರು ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು. ಏನು ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಏನಿದೆ ಅಪ್ಪ ಇದರಲ್ಲಿ? NIA ಕೊಡೋದು ಅಷ್ಟಿದು ಇದ್ರೆ ಹೋಗಿ ಕೊಡಿ, ಅಲ್ಲಿ ಸೋಮೋಟೋ ತೊಗೊಳಂಗಿದ್ರೆ ತೊಗೊಳ್ಳಿ, ಅವ್ರು ನೀವು ಹೋಗಿ ಆಗ್ರಹ ಮಾಡಿ. ಅಲ್ಲಿ ಯಾವುದಕ್ಕೆ ಆದ್ಯತೆ ನೀಡಬೇಕು BJP ಅವರಿಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದನೇ ಇವತ್ತು ನಾನು ಹೇಳ್ದಂಗೆ ಇದು RSS ವರ್ಸಸ್ RSS ಜಗಳ ತಂದು ಇವತ್ತು ರಾಜ್ಯ ಸರ್ಕಾರಕ್ಕೆ ಹಚ್ಚುವ ಒಂದು ಹುನ್ನಾರ ನಡೆದಿದೆ. ಆಮೇಲೆ ಇದು ಧರ್ಮಸ್ಥಳ ಚಲೋ, ಚಾಮುಂಡೇಶ್ವರಿ ಚಲೋ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲರೂ ನಿಮ್ಮ ರಾಜ್ಯಾಧ್ಯಕ್ಷರಾದ BJP ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಅವರ ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ ಮಾಡ್ತಾ ಇರೋದು ವಿನ ಇವುಗಳಲ್ಲಿ ಯಾವುದೇ ರೀತಿಯಾದಂಥ ಅವ್ರದ್ರಲ್ಲಿ ಸಬ್ಸ್ಟೆನ್ಸ್ ಇಲ್ಲ. ಸಬ್ಸ್ಟೆನ್ಸ್ ಇದ್ದಿದ್ರೆ ಕೊಡಬೇಕಾಗಿತ್ತು. 2023ನಲ್ಲಿ ಅಂದಿನ BJP ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ಬಹಿರಂಗವಾಗಿ ಹೇಳ್ತಾರೆ ಒಂದು ಭಾಷಣದಲ್ಲಿ, ಸುನೀಲ್ ಕುಮಾರ್ ಅವರಿಗೆ ಎಲ್ಲ ಗೊತ್ತಿದೆ, ಕಾರ್ಕಳ ಶಾಸಕರಾದಂಥ ಸುನೀಲ್ ಕುಮಾರ್ ಅವರಿಗೆ ಎಲ್ಲ ಗೊತ್ತಿದೆ, ನೀವು ಬಹಿರಂಗ ಮಾಡಬೇಕು, ಸೌಜನ್ಯ ಪ್ರಕರಣದ ಬಗ್ಗೆ ಇರ್ಬೋದು, ಬೇರೆದ ಬಗ್ಗೆ ಇರ್ಬೋದು, ನಾವು ನಿಮಗೆ ಕೇಂದ್ರ ಸರ್ಕಾರದಿಂದ ನಾವು ನಿಮಗೆ ಸೆಕ್ಯೂರಿಟಿಗೆ ಇಸ್ಕೊಡ್ತೀವಿ ಅಂತ ಹೇಳಿರೋದು ನೆನಪು ಹಾರಿದೆ ಅನಿಸುತ್ತೆ BJP ಅವರಿಗೆ. ಮತ್ತೊಮ್ಮೆ ನೆನಪು ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಳಿನ್ ಕುಮಾರ್ ಕಟೀಲ್ ಅವರ ಭಾಷಣವನ್ನು ತಾವು ಕೇಳಬೇಕು. BJP ಶಾಸಕರಿಗೆ, ಅಲ್ಲಿನ ಸ್ಥಳೀಯ ಶಾಸಕರುಗಳಿಗೆ ಎಲ್ಲರಿಗೂ ಏನೇನು ನಡೀತಾ ಇದೆ ಅಂತ ಎಲ್ಲ ಮಾಹಿತಿ ಇದೆ ಅಂತ ಅವರೇ ಹೇಳಿರೋದು ನಳಿನ್ ಕುಮಾರ್ ಕಟೀಲ್ ಅವರು. ಸೊ ಅದಕ್ಕೆ ಉತ್ತರ ಕೊಡಲಿ ಫಸ್ಟ್ ಅವರು BJP ಅವರು, ಅದಾದಮೇಲೆ ಯಾವ ಚಲೋ ಮಾಡ್ತಾರೋ ಮಾಡಲಿ ಅವರು.